ಧನ್ಯವಾದಗಳು. ನನ್ನ ಹೆಸರು ಕುಲ್ದೀಪ್. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಶಿವಾನಿ. ನಾನು 3ನೇ ತರಗತಿ ಓದುತ್ತಿದ್ದೇನೆ. ನನ್ನ ಹೆಸರು ಮೋಹನ್. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. Water transport is the movement of people, goods and cargo across water bodies such as oceans, seas, lakes, rivers and canals using vessels like ships, boats, ferries and tankers. Land transport is the movement of people, animals and goods from one location to another across land surface. Air transport is the fastest mode of moving passenger, cargo and mail via air craft such as aeroplane, helicopter and glass through the atmosphere. ನನ್ನ ಹೆಸರು ತುಷಾರ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಪರಿಸರಕ್ಕೆ ಹಾನಿಕಾರಕವಾದ ವಸ್ತುಗಳು ಸೇರ್ಪಡೆಯಾಗಿ ನೈಸರ್ಗಿಕ ಗಾಳಿ, ನೀರು ಅಥವಾ ಮಣ್ಣಿನ ಗುಣಮಟ್ಟವನ್ನು ಕೆಡಿಸುವ ಪ್ರಕ್ರಿಯೆಯನ್ನು ಮಾಲಿನ್ಯ ಎನ್ನುತ್ತೇವೆ. ಮಾಲಿನ್ಯದ ಪ್ರಮುಖ ಅಂಶಗಳು: ಮಾಲಿನ್ಯಕಾರಕಗಳು, ಹೊಗೆ, ಧೂಳು, ರಾಸಾಯನಿಕಗಳು, ಪ್ಲಾಸ್ಟಿಕ್ ಮತ್ತು ತ್ಯಾಜ್ಯ ವಸ್ತುಗಳು. ವಾಯು ಮಾಲಿನ್ಯ: ವಿಷಕಾರಿ ಅನಿಲಗಳು ಮತ್ತು ಧೂಳಿನಿಂದ ಗಾಳಿ ಕಲುಷಿತಗೊಳ್ಳುತ್ತದೆ. ಜಲ ಮಾಲಿನ್ಯ: ನದಿ, ಸಮುದ್ರಗಳಿಗೆ ತ್ಯಾಜ್ಯಗಳನ್ನು ಸುರಿಯುವುದರಿಂದ ನೀರು ಮಲಿನವಾಗುವುದು. ನನ್ನ ಹೆಸರು ಭೂಮಿಕಾ. ನಾನು 7ನೇ ತರಗತಿಯಲ್ಲಿ ಓದುತ್ತೇನೆ. ಕಾಡು ಪ್ರಾಣಿಗಳು ಎಂದರೆ ಮಾನವನ ಕಾಳಜಿ, ಪೋಷಣೆ ಅಥವಾ ಸಹಾಯವಿಲ್ಲದೆ ನೈಸರ್ಗಿಕ ಪರಿಸರದಲ್ಲಿ ಬದುಕುವ ಪ್ರಾಣಿಗಳು. ಇವು ಆಹಾರ, ಆಶ್ರಯಕ್ಕಾಗಿ ಸಂಪೂರ್ಣವಾಗಿ ಪ್ರಕೃತಿಯನ್ನೇ ಅವಲಂಬಿಸಿರುತ್ತವೆ. ಆವಾಸಸ್ಥಾನ: ಕಾಡುಗಳು ನದಿ ತೀರಗಳು ಮತ್ತು ನೈಸರ್ಗಿಕ ಆವರಣದಲ್ಲಿ ಕೂಡಿರುತ್ತವೆ. ವೈಶಿಷ್ಟ್ಯತೆ: ಇವು ಸಾಕು ಪ್ರಾಣಿಗಳಿಗಿಂತ ಭಿನ್ನವಾಗಿದ್ದು ಮನುಷ್ಯರೊಂದಿಗೆ ಬೇರೆಯಾಗದ ತಮ್ಮದೇ ಆದ ರೀತಿಯಲ್ಲಿ ಆಹಾರ ಹುಡುಕಿಕೊಳ್ಳುತ್ತವೆ. ನನ್ನ ಹೆಸರು ಚಿರುಗೌಡ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸಾಕು ಪ್ರಾಣಿಗಳು: ಒಡನಾಟ, ಮನರಂಜನೆ ಹಾಗೂ ಪ್ರೀತಿಗಾಗಿ ಮನುಷ್ಯರು ತಮ್ಮ ಮನೆಗಳಲ್ಲಿ ಪಳಗಿಸಿ ಸಾಕುವ ಪ್ರಾಣಿಯನ್ನು ಸಾಕುತ್ತಾರೆ. ಇವು ತಮ್ಮ ಆಹಾರ ಮತ್ತು ವಸತಿಗಾಗಿ ಸಂಪೂರ್ಣವಾಗಿ ಮನುಷ್ಯರಲ್ಲಿ ಅವಲಂಬಿಸಿದೆ ಮತ್ತು ಮನುಷ್ಯರೊಂದಿಗೆ ಬದುಕಲು ಹೊಂದಿಕೊಂಡಿವೆ. ಸಾಕು ಪ್ರಾಣಿಗಳ ಲಕ್ಷಣಗಳು: ಪಳಗಿಸುವಿಕೆ: ಇವು ಕಾಡು ಪ್ರಾಣಿಗಳಿಗಿಂತ ಭಿನ್ನವಾಗಿದ್ದು ಮನುಷ್ಯರೊಂದಿಗೆ ಬೆರೆಯಲು ತರಬೇತಿ ಪಡೆದಿರುತ್ತದೆ. ಜೋರಾಗಿ ಹೇಳಪ್ಪ. My name is Harika. I am studying in 1st standard. My school name is GHPS Koduvagere. My school is near my house. It is the best school in our village. My school is an Kannada medium school. My school has a small playground. My school building is very big. There are 4 teachers in my school. The teachers are good and loving. I enjoy going to school every day. I am proud of my school. ಓದುತ್ತಿದ್ದೇನೆ. ಬೆಳಕು ಒಂದು ಅದ್ಭುತ ಶಕ್ತಿ. ಬೆಳಕು ನಮಗೆ ಸೂರ್ಯನಿಂದ ಸಿಗುತ್ತದೆ. ಯಾವುದಾದರೂ ಪ್ರಾಣಿ, ಪಕ್ಷಿ, ವಸ್ತು, ಇನ್ನಿತರ ಯಾವುದೇ ವಸ್ತು ನಾವು ನೋಡುತ್ತಿದ್ದೇವೆ ಎಂದರೆ ಅದು ಬೆಳಕಿನಿಂದ ಮಾತ್ರ. ವಸ್ತುಗಳು ಗೋಚರಿಸುವುದು ಅಥವಾ ಕಾಣುವುದು ಬೆಳಕಿನ ಪ್ರತಿಫಲನದಿಂದ. ಯಾವುದೇ ವಸ್ತುವಿನ ಮೇಲೆ ಬೆಳಕು ಬಿದ್ದಾಗ ಅದು ಪ್ರತಿಫಲನವಾಗಿ ನಮಗೆ ಕಾಣುತ್ತದೆ. ಈ ಸುಂದರವಾದ ಪ್ರತಿಫಲನ ಎಂಬ ವಿದ್ಯಮಾನದ ಬಗ್ಗೆ ತಿಳಿದುಕೊಳ್ಳೋಣ. ಈ ಲೇಸರ್ ಲೈಟಿನಿಂದ ಹೊರಟ ಪತನ ಕಿರಣವು ದರ್ಪಣದ ಮೇಲೆ ಬಿದ್ದು ಹಿಂತಿರುಗಿ ಇಲ್ಲಿ ಕಾಣುತ್ತದೆ. ಇದೇ ಬೆಳಕಿನ ಪ್ರತಿಫಲನ. ಈ ವಿದ್ಯಮಾನದಲ್ಲಿ ಪತನ ಕೋನ ಮತ್ತು ಪ್ರತಿಫಲನ ಕೋನಗಳು ಸಮವಾಗಿರುತ್ತವೆ. ಧನ್ಯವಾದಗಳು. ನನ್ನ ಹೆಸರು ಮಾನ್ಯ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಬೆಳಕಿನ ಸರಳವಾಗಿ ಚಲಿಸುತ್ತದೆ. ಲೈಟ್ ಟ್ರಾವೆಲ್ಸ್ ಇನ್ ಎ ಸ್ಟ್ರೈಟ್ ಲೈನ್. ಇದನ್ನು ನೇರ ಪ್ರಸರಣ ಎಂದು ಕರೆಯಲಾಗುತ್ತದೆ. ಇದರ ಬಗ್ಗೆ ಕೆಲವು ಪ್ರಮುಖ ಅಂಶಗಳು: ಸಾಕ್ಷಿ: ಇದು ನಾವು